ಹಾಯ್ ಗಾಯ್ಸ್, ಇವತ್ತು ನಾನು ರೀಲ್ಸ್ ರಿಯಾಕ್ಷನ್ಸ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ವಿಷ್ಣು. ನಡೀರಿ ಫಸ್ಟ್ ಒಂದು ರೀಲ್ ನೋಡ್ಕೊಂಡು ಬಂದ್ಬಿಡೋಣ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೆ ಜೊತೆಯಾದಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೆ ಮಾನ್ಯ ಉಪಮುಖ್ಯ ಮಾಡುವಾಗ ಯಾರೋ ನಮ್ಮ ಅಣ್ಣ ದೀಪ ಹಚ್ಬಿಟ್ಟು ಅದೇ ಕೈಯಲ್ಲಿ ಸಾಧು ಹಣ್ಣಂಗೆ ಬರೆಸ್ತಾ ನೋಡಿ. ಮಾನ್ ಕಲಾವಿದ ಗುರು ನಮ್ಮ ಬಾಸು. ಕರಿಬಸಪ್ಪ ಮ್ಯಾಮ್ ಕರ್ಬೇವಿನ ಸೊಪ್ಪಂತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕನ್ನಡ ಟ್ರೋಲರ್ಸ್ ಅಂತೂ ಪೀಕಲ್ಲಿ ಟ್ರೋಲ್ ಮಾಡ್ತಾರೆ ಗುರು, ಸೈಕ್ ಆಗಿರುತ್ತೆ. ಇಲ್ಲಿ ಅಂಬರೀಶ್ ಅವರ ಡೈಲಾಗ್ ಯಾರಿಗಾದ್ರೂ ಗೊತ್ತಿದ್ಯಾ? ಯಾವ್ದಾದ್ರು ಡೈಲಾಗ್ ಗೊತ್ತಾ ಯಾರಿಗಾದ್ರೂ? ಅಕ್ಕನ್ ಇದು ಡೈಲಾಗ್ ಅಂದ್ರೆ ಓಕೆ, ಇಲ್ಲಿ ಬಹುಶಃ ಕೇಳಿದ್ದವನೇ ಕೇಳಿಸ್ಕೊಂಡಿದ್ದವನೇ ಅನ್ನೋ ತರ ಐತೆ ಈ ಕತೆ. ನೋಡ್ದ ಕಿಕ್ಕು ಅಣ್ಣ ಗುರು. ಈ ಹಿಂದಿಯವ್ರಂತೂ ನೆಕ್ಸ್ಟ್ ಲೆವೆಲ್ ಗುರು. ನನ್ನ ಮಕ್ಳು ಯಾವಾಗ ಏನ್ ಮಾಡ್ತಾರೆ, ಏನ್ ಯೋಚನೆ ಮಾಡ್ತಾರೆ, ಯೋಚನೆ ಕೂಡ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸೈಕ್ ನನ್ನ ಮಕ್ಳು. ಬಿಹಾರಿ ವೆಡ್ಡಿಂಗ್ ವಿಡಿಯೋಸ್ ನೋಡ್ತಿದ್ದೆ. ನೆಕ್ಸ್ಟ್ ಪಾರ್ಟಲ್ಲಿ ಕೊಡ್ತೀನಿ ಬಿಹಾರಿ ವೆಡ್ಡಿಂಗ್. ನಮ್ಮ ಡಿ ಬಾಸ್ ನಮ್ಮ ಭಾರತದಲ್ಲಿ ಕೊರೋನಾ ವೈರಸ್ ಕಂಡಿಡಿಯಕ್ಕೆ ಅಂದ್ಬಿಟ್ಟು 850 ಕೋಟಿ ಕೊಟ್ಟಿದ್ದಾರೆ. ಸೊ ಎಲ್ಲಾ ಕಡೆ ಅವ್ರದೇ ನ್ಯೂಸ್. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಮ್ ಬಾಸ್ ಮಾಡಿರೋ ಸಾಧನೆ ಬಗ್ಗೆ ಹೇಳಕ್ಕೆ ಒಂದ್ ಮಾತು. ಗುರು, ಇಂಥ ಚಪ್ರಿ ಫ್ಯಾನ್ಸ್ ಬಿಟ್ಬಿಡು ಗುರು. ನೀನು ಈ ತರ ಚಪ್ಪರ್ ಫ್ಯಾನ್ಸ್ ಇಂದ ದೂರ ಇರು. ನೀವೇನು ನಿಮ್ ರೇಂಜ್ ಏನೋ. ಹೋಗಿ ಕೊರೋನಾ ವೈರಸ್ ಕಂಡಿಡಿಯೋಕೆ ದುಡ್ಡು ಕೊಟ್ರಂತೆ, ಅದನ್ನ ಈ ಚಪ್ಪರ್ ಹೇಳ್ತಾವಳೆ. ವಾವ್, ಬೆಸ್ಟ್ ಟ್ರಾನ್ಸಿಷನ್ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ವಿಮಲ್ ಪಾನ್ ಮಸಾಲ. ಅಯ್ಯಯ್ಯೋ, ವಿಮಲ್ ಇನ್ ಲಂಡನ್. ಒಳ್ಳೆ ಅಲ್ಲ ಗುರು. ಈ ವಿಮಲ್ ಇಲ್ಲು ತಿಂದು ರೋಡಲ್ಲಿ ಸಂದಿ ಬಂದಿಯಲ್ಲೆಲ್ಲ ಉಗಿದು ಉಪ್ಪುಗಾರ ಹಾಕಿರ್ತಾರೆ. ಇವಾಗ ಲಂಡನ್ಗೆ ಹೋಗಿ ಅಲ್ಲೂ ಇದೇ ಕೆಲಸ ಮಾಡ್ತವ್ರೆ. ನನ್ನ ಮಗ ಮಾನ ಮರ್ಯಾದೆ ಇಲ್ಲೂ ತೆಗ್ದಿದ್ದಾಯ್ತು, ಇವಾಗ ಲಂಡನ್ಗೆ ಹೋಗೋರೆ ಮಾನ ಮರ್ಯಾದೆ ತೆಗಿಯೋಕ್ಕೆ. ಇರೋ 3 ಪೈಸಾ ಮಾನ ಮರ್ಯಾದೆ ಇಲ್ಲ. ಯಾವಾಗ ಹೋಗ್ಬಿಡ್ತು ಬಿಡಿ. ನಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾನ ಮರ್ಯಾದೆ ತೆಗೆದು ಬಿಸಾಕ್ಬಿಟ್ಟವ್ರು ಆಲ್ರೆಡಿ. ಅಲ್ಲಿ ಹೋಗೋದು, ಅಲ್ಲೋಗಿ ಆ ಹೆಣ್ಮಕ್ಳು ನೋಡೋದು, ವಿಡಿಯೋಗಳು ಮಾಡೋದು, ಇವಾಗ ಈ ಥರ ಪಾನ್ ಪರಾಕ್ ಉಗಿಯೋದು, ಇದನ್ನು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಇನ್ನು ಬರ್ತಾ ಇರುತ್ತೆ. ಅಲ್ಲೋಗಿ ಎಂಜುಲ್ ಉಗಿಯೋದು. ಬಿಡಿ, ಏನಕ್ಕೆ ಸುಮ್ಮನೆ. ಇದೆಲ್ಲ ನ್ಯಾಷನಲ್ ಇಶ್ಯೂ ಗುರು. ನಾವೆಲ್ಲ ಬುದ್ಧಿ ಇರಬೇಕು. ಇಲ್ಲಿಂದ ಅಲ್ಲಿ ಹೋಗ್ತಾ ಇದೀವಿ. ಇಲ್ಲಿಂದ ಏನು ಸಾಮಾನ್ಯವಾಗಿ ಹೋಗಲ್ಲ. ಅವರು ಲಕ್ಷಾನ್ಗಟ್ಲೆ ಪೇ ಮಾಡಿ ಅವ್ರಿಗೊಂದು ಸಲ ಅವ್ರು ರಿಜೆಕ್ಟ್ ಆದರೆ ಅವ್ರು ಕಟ್ಟಿರೋ ದುಡ್ಡೆಲ್ಲ ವೇಸ್ಟು. ಅಷ್ಟು ಕಷ್ಟ ಬಿದ್ದು ಓದೆಲ್ಲ ಮಾಡಿ ಅಲ್ಲಿ ಹೋಗ್ತಾರೆ. ಅಲ್ಲಿ ನೋಡ್ರೆ ಇಂಥ ಅಲ್ಕ ಕೆಲಸ ಮಾಡ್ತಾರೆ. ನಮ್ಮ ಹಿಂದೆ ಮಾನ ಮರ್ಯಾದೆ ತೆಗಿಬೇಕಂತಾನೆ ಹೋಗ್ತಾರೆ ನನ್ನ ಮಕ್ಕಳು. ಅಷ್ಟು ನಿಮ್ಮನ್ನ ಭೇಟಿ ಮಾಡಕ್ ಬಂದಿದ್ದಾರೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಗುರುಗಳು ನಮಗ್ ಶೋಲ್ಡರ್ ತಟ್ತಾರೆ ಅಂತ ನಾವು ಖುಷಿ ಪಡ್ತಾ ಇದ್ವಿ. ಕಾಯ್ತಾ ಇದ್ವಿ ಯಾವಾಗಪ್ಪ ತಟ್ತೀರಾ ಅಂತ. ಅಣ್ಣ ನೋಡಿ ಗುರುನೇ ಮಿರ್ಸ್ಬಿಟ್ಟಿದ್ದಾರೆ ಹೆಂಗೆ. ಹಾಕಿಲ್ಲ ಅನ್ನೋದಕ್ಕೆ ರಾಣಿ ಚೆನ್ನಮ್ಮನ ಇತಿಹಾಸ ಕೂಡ ಒಂದು ದೊಡ್ಡ ದಾಖಲೆಯಾಗಿ ನಮಗೆ ಸಿಗತ್ತೆ. ಅಂತದ್ದೊಂದು ಅಭೂತಪೂರ್ವವಾದಂತಹ ಗಳಿಗೆ, ಸಂಸ್ಮರಣೆಯ ಗಳಿಗೆ. ಏನ್ ಹೇಳ್ತಿದ್ದಾನೆ ಗೊತ್ತಾ? ಲೈಫಲ್ಲಿ ಫಸ್ಟ್ ಟೈಮ್ ಮದ್ವೆ ಅಂತೆ ಇವನಿಗೆ. ಇನ್ವಿಟೇಷನ್ ಕೊಡೋಕ್ ಹೋದಾಗ ನಾಯಿ ಕಚ್ಬಿಡ್ತಂತೆ. ನಾಯಿ ನೋಡಿ ಗುರು ಹೆಂಗ್ ನಗ್ತೈತೆ. ಅದಕ್ಕೂ ಅರ್ಥ ಆಗಿದೆ ಎಲ್ಲ. ಮಗ ನೀನ್ ಕಚ್ಚೋ ಟೈಮ್ ಬಂದಿದೆ, ಅದಕ್ಕೆ ಕಚ್ಚಿದೆ, ಕಚ್ಚಿಸ್ಕೋತಿಕ ಮುಚ್ಕೊಂಡು ಅಂತ ನಗ್ತೈತೆ ಅದು. ನೆಕ್ಸ್ಟ್ ನಮ್ ಗಿಲ್ಲಿ ಅಣ್ಣನ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ಇದೆಲ್ಲ ವರ್ಕ್ ಆಗಲ್ಲ ಅಶ್ವಿನಿ ಅವ್ರೆ. ಹಿಂಗೆಲ್ಲ ಮಾಡಿದ್ರೆ ಜನ ನೋಡ್ತಾರೆ. ನಾವಲ್ಲ, ಜನ ಉಗಿತಾರೆ, ನಾವಲ್ಲ. ಕೊಡಿ ಆಪಲ್. ಯಾರು ಉಗಿತಾರೆ? ನಮ್ಮ ಹತ್ರ ರಘು ಅಣ್ಣ ಯಾವಾಗೂ ನೋಡ್ತೀನಿ ಗುರು. ರಘು ಅಣ್ಣ ಅಷ್ಟು ರೆಸ್ಪೆಕ್ಟಿವ್ ಆಗಿ ಮಾತಾಡ್ತಾರೆ.
ಗಿಲ್ಲಿ ಥರ ಇರಬೇಕು, ಕಿತ್ಕೊಂಡು ಹೋಗ್ತಾ ಇರಬೇಕು. ಮರ್ಯಾದೆ ಇದ್ರೆ ಮರ್ಯಾದೆ, ಇಲ್ಲ ರೂಲ್ಸ್ ಕೇಳಿಲ್ಲ ಅಂದರೆ ಹೆಂಗೆ ಕೇಳಿಸ್ಬೇಕು ಹಂಗೆ ಕೇಳಿಸ್ತಾರೆ. ಅದಕ್ಕೆ ಅಲ್ವಾ ಬಿಗ್ ಬಾಸ್ ಗೆದ್ದಿದ್ದು ಗಿಲ್ಲಿ. फूलों की लाशों में ताजगी चाहता है, आदमी चूतिया है, कुछ भी चाहता है, फूलों की लाश. ಇನ್ನು ಎಷ್ಟು ಬಕ್ರಾಗಳಿದೀವೋ ನನಗಂತೂ ಅರ್ಥ ಆಗ್ತಿಲ್ಲ ಅವರು. ಅಲ್ಲ, ಒಂದು ಯೂಸ್ ಮೀ ಅಂತ ಡಸ್ಟ್ಬಿನ್ ಐತೆ, ಅದ್ರ ಮೇಲೆ ಫ್ಲವರ್ಸ್ ಇದೆ, ಅದು ಸಿಕ್ತೋ ಫ್ಲವರ್ ಇಕ್ಕವ್ರೆ ದೇವ್ರು ಅಂದ್ಬಿಟ್ಟು ಅದಕ್ಕೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವ್ರೆ. ಓಕೆ ಗುರು, ಸಿಗೋಣ ನೆಕ್ಸ್ಟ್ ವಿಡಿಯೋ. ಅತಿ ಶೀಘ್ರದಲ್ಲಿ ಟ್ರೈ ಮಾಡ್ತೀನಿ ಈ ಕಂಟೆಂಟ್ನ ಇನ್ಮೇಲೆ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋಣ. ಥ್ಯಾಂಕ್ ಯು, ಲವ್ ಯು ಗೈಸ್.